ಅನೇಕ ಬಾರಿ ನಾವು ರಾತ್ರಿ ಮಲಗಿ ಬೆಳಗ್ಗೆ ಎದ್ದ ನಂತರವೂ ನಮ್ಮ ಸುಸ್ತು ಕಡಿಮೆ ಆಗಿರುವುದಿಲ್ಲ. ನಾವು 6 ಗಂಟೆ ಅಥವಾ 7 ಗಂಟೆ ಆಳವಾದ ನಿದ್ದೆಯನ್ನು ಮಾಡಿದ ನಂತರವೂ ನಮ್ಮ ಸುಸ್ತು ಏಕೆ ಕಡಿಮೆ ಆಗುವುದಿಲ್ಲ? ಇನ್ನೂ ಸ್ವಲ್ಪ ಹೊತ್ತು ನಾನು ಮಲಗಬೇಕು, ಇನ್ನೂ 1 ಗಂಟೆ ನನಗೆ ವಿಶ್ರಾಂತಿ ಬೇಕು ಎಂದು ಮನಸ್ಸು ಹೇಳುತ್ತಿರುತ್ತದೆ. ಅದಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ಏನು ಅಂದರೆ, ತನು ಮಲಗುತ್ತದೆ ಆದರೆ ಮನಸ್ಸು ಮಲಗುವುದಿಲ್ಲ. ಅಂದರೆ ನಾವು ತನುವಿಗೆ ವಿಶ್ರಾಂತಿಯನ್ನು ನೀಡುತ್ತೇವೆ, ತನು ನಿದ್ದೆಯನ್ನು ಮಾಡುತ್ತದೆ, ಆದರೆ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳಿರುತ್ತದೆ. ಮನಸ್ಸಿನಲ್ಲಿ ಅನೇಕ ಚಿಂತೆಯ ಮಾತಿದೆ, ದುಃಖದ ಮಾತಿದೆ, ಅಶಾಂತಿಯ ಮಾತಿದೆ. ನಾವು ಮಲಗುವಾಗ ನಮ್ಮ ಮನಸ್ಸಿನಲ್ಲಿ ಎಷ್ಟೆಲ್ಲ ದುಃಖ, ಅಶಾಂತಿ, ಚಿಂತೆಯ ವಿಚಾರ ಇರುತ್ತದೆಯೋ ಅದೇ ವಿಚಾರದಲ್ಲಿ ಮನಸ್ಸು ಮಲಗುವ ಕಾರಣ ಬೆಳಗ್ಗೆ ಎದ್ದಾಗ ಆ ಚಿಂತೆ, ದುಃಖ, ಅಶಾಂತಿ ಇನ್ನೂ ಜಾಸ್ತಿ ಆಗಿರುತ್ತದೆ. ಆದ್ದರಿಂದ 6 ಗಂಟೆ 7 ಗಂಟೆ ನಿದ್ದೆಯನ್ನು ಮಾಡಿದ ನಂತರವೂ ನಮಗೆ ವಿಶ್ರಾಂತಿಯ ಅನುಭವ ಆಗುವುದಿಲ್ಲ, ಸುಸ್ತು ಕಡಿಮೆ ಆಗುವುದಿಲ್ಲ. ಆದ್ದರಿಂದ ಇಂದಿನಿಂದ ಮಲಗುವುದಕ್ಕಿಂತ ಮೊದಲು 5 ನಿಮಿಷ ಪರಮಾತ್ಮ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡಿ, ಮನಸ್ಸಿನಲ್ಲಿರುವ ಎಲ್ಲ ದುಃಖ, ಚಿಂತೆ ಮತ್ತು ನೋವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿ, ಮನಸ್ಸನ್ನು ಸಂಪೂರ್ಣ ಹಗುರ ಮಾಡಿಕೊಂಡು, ಮನಸ್ಸನ್ನು ಹೊರೆಯಿಂದ ಮುಕ್ತ ಮಾಡಿಕೊಂಡು, ಮನಸ್ಸನ್ನು ಚಿಂತೆಯಿಂದ ಮುಕ್ತ ಮಾಡಿಕೊಂಡು, ಪರಮಾತ್ಮ ತಂದೆಯ ಮಡಿಲಿನಲ್ಲಿ ನಾನು ಮಲಗಿದ್ದೇನೆ ಅನ್ನುವ ಅನುಭವವನ್ನು ಮಾಡಿ, ನಂತರ ನಮಗೆ ಆಳವಾದ ನಿದ್ದೆ ಬರುತ್ತದೆ ಮತ್ತು ಬೆಳಗ್ಗೆ ಎದ್ದಾಗ ನಮ್ಮ ಸುಸ್ತು ಸಂಪೂರ್ಣವಾಗಿ ಸಮಾಪ್ತಿಯಾಗಿರುತ್ತದೆ. ನನಗೆ ಸಂಪೂರ್ಣ ವಿಶ್ರಾಂತಿ ಸಿಕ್ಕಿದೆ, ನಾನೀಗ ಸಂಪೂರ್ಣ ಫ್ರೆಶ್ ಆಗಿದ್ದೇನೆ ಎಂದು ಬೆಳಗ್ಗೆ ಎದ್ದಾಗ ನಮಗೆ ಅನುಭವ ಆಗುತ್ತದೆ. ಆದ್ದರಿಂದ ಮಲಗುವುದಕ್ಕಿಂತ ಮೊದಲು ಮನಸ್ಸನ್ನು ಎಲ್ಲ ಚಿಂತೆಯಿಂದ ಮುಕ್ತ ಮಾಡಿಕೊಳ್ಳಬೇಕು. ಸರ್ವ ಚಿಂತೆಯನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿ ನಿಶ್ಚಿಂತರಾಗಿ ಮಲಗುವಂತಹ ಅಭ್ಯಾಸವನ್ನು ಮಾಡಬೇಕು. ಆಗ ನಮಗೆ ಸಂಪೂರ್ಣ ವಿಶ್ರಾಂತಿ ಸಿಗುತ್ತದೆ.